ಓಂ ಶಾಂತಿ ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಮಿತ್ರರೇ, ಭಕ್ತರ ಅಭಿಮಾನಿಗಳೇ, ನಿಮ್ಮಲ್ಲೇ ಇರುವ ಅಂದರೆ ನಮ್ಮಲ್ಲೇ ಇರುವ ಅಂದರೆ ನಮ್ಮ ಶರೀರದಲ್ಲೇ ಇರುವ ಅದ್ಭುತವಾದ ಒಂದು ಶಕ್ತಿ, ಅದು ಸೃಷ್ಟಿ ಶಕ್ತಿ, ಸ್ಥಿತಿ ಶಕ್ತಿ, ಲಯ ಶಕ್ತಿ, ಹಾಗೆ ದೇವತಾ ಶಕ್ತಿಯನ್ನು ನಾವಿವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಗಮನಿಸಿ ವೀಕ್ಷಕರೇ, ನಿಮ್ಮ ಶರೀರಗಳಲ್ಲಿ ಕೇವಲ ಒಂದು ಶರೀರ ಇಲ್ಲ, ಭೌತಿಕ ಶರೀರ ಇಲ್ಲ. ನೀವು ಅಂದ್ಕೊಂಡಾಗೆ ಈ ಶರೀರ ಬಂದು ಭೌತಿಕ ಶರೀರ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಇದನ್ನು ಚುಚ್ಚಿದ್ರೆ, ಈ ಶರೀರವನ್ನು ಒಂದು ಸೂಜಿಯಿಂದ ಚುಚ್ಚಿದ್ರೆ ನೋವಾಗುತ್ತೆ, ಒಂದು ಸೊಳ್ಳೆ ಕಚ್ಚಿದ್ರೆ ನೋವಾಗುತ್ತೆ, ಒಂಚೂರು ಏನಾದರೂ ಯಾವುದಾದ್ರೂ ಹರಿತವಾದ ಕತ್ತಿಯಿಂದ, ಬ್ಲೇಡಿಂದ, ಸೂಜಿಯಿಂದ ಗಾಯ ಮಾಡಿಕೊಂಡ್ರೆ ನೋವಾಗುತ್ತೆ, ರಕ್ತ ಬರುತ್ತೆ. ಅಥವಾ ಎಲ್ಲಾದರೂ ಕೆಳಗಡೆ ಬಿದ್ದರೆ ಅಥವಾ ಯಾರಾದರೂ ಒಡೆಸ್ಕೊಂಡ್ರೆ ನಾವು ಒಟ್ಟಿನಲ್ಲಿ ಶರೀರಕ್ಕೆ ನೋವಾಗುತ್ತೆ. ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಶರೀರದಲ್ಲಿರ್ತಕ್ಕಂಥ ಅದ್ಭುತವಾದ ಶಕ್ತಿಯನ್ನು ನಾವು ಕಂಡುಕೊಂಡಿಲ್ಲ. ಕೇವಲ ಇದು ಭೌತಿಕ ಶರೀರ ಅಂತ ನಾವು ಯಾವಾಗಲೂ ಗೊಂದಲದಲ್ಲಿ ಬದುಕ್ತೀವಿ. ನಿಜ ಹೇಳ್ಬೇಕಂದ್ರೆ ಈ ಶರೀರದಲ್ಲಿ 5 ಶರೀರಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ 3 ಶರೀರಗಳು. ಇದನ್ನು ನಾವು ಸ್ಥೂಲ ಅಂದರೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿರುವ ಈ ಭೌತಿಕ ಶರೀರ, ಮೂಳೆ, ಮಾಂಸ, ರಕ್ತ ಇದೆಲ್ಲ ಇರುತ್ತೆ. ಇದನ್ನು ಯಾರು ಬೇಕಾದ್ರೂ ನೋಡ್ಬೋದು, ಮುಟ್ಬೋದು, ತಿಳ್ಕೊಬೋದು. ಇದು 1ನೇ ಶರೀರ. 2ನೇ ಶರೀರ ಇದರ ಒಳಗಿರುತ್ತೆ. ಅದು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಆದರೆ ಅದನ್ನು ಯಾರೂ ಸಾಯಿಸೋಕ್ಕಾಗಲ್ಲ, ಯಾರೂ ಅದನ್ನು ನಾಶ ಮಾಡೋಕ್ಕಾಗಲ್ಲ. ಆದರೆ ಅದನ್ನು ಬಂಧಿಸಬಹುದು. ಮಂತ್ರವಾದಿಗಳು, ಮಾಯಾಮಾಟ ಮದ್ದು ಮಾಡೋರು, ಯಂತ್ರತಂತ್ರ ಮಾಡೋರು ಅದನ್ನು ಬಂಧಿಸ್ತಾರೆ, ಸೂಕ್ಷ್ಮ ಶರೀರವನ್ನು. ನೀವು ಸೂಕ್ಷ್ಮ ಶರೀರ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಒಂದು ಉಪಾಯ ಇದೆ. ಅದೇ ಕನಸುಗಳು, ಸ್ವಪ್ನಗಳು. ನಿಮ್ಮ ಸ್ವಪ್ನಗಳಲ್ಲಿ ನೀವು ಯಾವ ರೀತಿ ಇರ್ತೀರಿ ಅದನ್ನು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಆದರೆ ಅಲ್ಲಿ ಭೌತಿಕ ಶರೀರ ಇರೋದಿಲ್ಲ, ಸ್ಥೂಲ ಶರೀರ ಇರೋದಿಲ್ಲ. ಸ್ಥೂಲ ಶರೀರ ನೀವೆಲ್ಲೋ ಒಂದು ಕಡೆ ಮಲ್ಕೊಂಡಿರ್ತೀರ, ನಿದ್ದೆ ಮಾಡ್ತಿರ್ತೀರ, ಅಲ್ಲೇ ಅದು ಮಲ್ಕೊಂಡಿರುತ್ತೆ, ಅದನ್ನು ಸ್ಥೂಲ ಶರೀರ ಅಂತೀವಿ. ಆದರೆ ಸೂಕ್ಷ್ಮ ಶರೀರ ಸ್ವಪ್ನದಲ್ಲಿ ಯಾವುದೋ ಸಿಟಿ, ಯಾವುದೋ ದೇಶ, ಯಾವುದೋ ಕಾರು, ಯಾವುದೋ ಪ್ಲೇನು, ಯಾವುದೋ ಕಾಡು ಮೇಡು, ಸ್ಮಶಾನ, ದೇವಸ್ಥಾನ, ಯಾವುದೋ ಫಂಕ್ಷನಲ್ಲಿ ಆ ಸೂಕ್ಷ್ಮ ಶರೀರ ಇರುತ್ತೆ. ಅದನ್ನು ನೀವು ಕನಸು, ಸ್ವಪ್ನ ಅಂತೀರಿ, ಅದನ್ನು ಸೂಕ್ಷ್ಮ ಶರೀರ ಅಂತೀರಿ. ಇದಾದ ಮೇಲೆ 3ನೇ ಶರೀರ ಒಂದಿರುತ್ತೆ. ಅದೇನಪ್ಪ ಅಂದರೆ ಜೀವಾತ್ಮ ಅಂತ ಇರ್ತದೆ. ಆದರೆ ಈ ಜೀವಾತ್ಮ ಅಂದರೆ ನಾವೇನೆಲ್ಲ ಕೆಲಸ ಕಾರ್ಯಗಳು ಮಾಡ್ತೀರಿ ಆಗಲೂ ಜಾಗ್ರತೆಯಲ್ಲಿ ಅಥವಾ ಸ್ವಪ್ನದಲ್ಲಿ ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ, ಮೆಮೊರಿ, ಜ್ಞಾಪಕ ಇಟ್ಕೊಳ್ಳುತ್ತೆ. ಅನುಭವದ ಒಂದು ರಾಶಿ, ನಿಮ್ಮ ಜೀವನದ ಏನೆಲ್ಲ ಘಟನೆಗಳಿದೆ, ಆ ಅನುಭವಗಳಿದೆ, ಚಿಕ್ಕ ಹುಡುಗಿಯಿಂದ ಇಲ್ಲಿವರೆಗೂ, ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಏನೆಲ್ಲ ಅನುಭವಗಳಿದೆ, ನಿಮ್ಮದು ಕನಸಿನಲ್ಲಿರ್ಬೋದು, ಜಾಗ್ರತೆನಲ್ಲಿರ್ಬೋದು, ಒಟ್ಟಿನಲ್ಲಿ ಅನುಭವಗಳು. ಅದು ಕಷ್ಟ ಸುಖ ಇರುತ್ತೆ, ತಿನ್ನೋದು ಕುಡಿಯೋದು ಇರುತ್ತೆ, ಅಲ್ಲಿ ಇಲ್ಲಿ ಓಡಾಟ ಮಾಡಿರೋದು ಇರುತ್ತೆ. ಹಾಗೆ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗಿರೋದು, ಕೆಲಸ ಕಾರ್ಯಗಳದ್ದು ಇರುತ್ತೆ. ಹಾಗೆ ಕಹಿ ಘಟನೆಗಳು ಇರುತ್ತೆ, ಸಿಹಿ ಘಟನೆಗಳು ಇರುತ್ತೆ, ಮರೆಯಲಾಗದಂಥ ಘಟನೆಗಳು ಇರುತ್ತೆ. ಇದನ್ನೆಲ್ಲ ನಾವು ನೆನಪಿಟ್ಕೊಳ್ತೀವಲ್ಲ, ಮೆಮೊರಿ ಸ್ಟೋರೇಜ್ ಅಂತೀವಲ್ಲ, ಇದನ್ನು ಜೀವ ಅಂತ ಕರಿತೀವಿ. ಇಲ್ಲಿ ಸ್ಥೂಲ ಶರೀರ ಅಂದರೆ ಈ ಶರೀರ, ಸೂಕ್ಷ್ಮ ಶರೀರ ಅಂದರೆ ಕನಸಿನಲ್ಲಿರಲಿ ಹಗಲತ್ತಲಿರಲಿ ಅದನ್ನು ನೋಡ್ತಕ್ಕಂಥದ್ದು, ಅದನ್ನು ಅನುಭವಿಸ್ತಕ್ಕಂಥದ್ದು. ಆದರೆ ಜೀವಾತ್ಮ ಅಂದರೆ, ಜೀವ ಅಂದರೆ ಇವೆಲ್ಲವನ್ನೂ ಒಗ್ಗೂಡಿಸ್ಕೊಂಡು ಇವೆಲ್ಲದರ ಒಂದು ಮೂಟೆ, ಗಂಟು ಮೂಟೆ ಅಂತೀವಲ್ಲ, ಇದ್ರದ್ದು ಸ್ಟೋರೇಜ್, ಕೋಶ, ಎಲ್ಲದರ ಒಂದು ಗಂಟು ಮೂಟೆನೇ ಜೀವ ಅಂತ ಕರಿತೀವಿ. ಈ 3 ಆಯಿತು. ಇನ್ನು ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ, ಈ ಅನುಭವಗಳ ರಾಶಿಗೆ ಮೂಲ ಸಾಕ್ಷಿದಾರ ಒಬ್ಬ ಇರ್ತಾನೆ.
ಮೂಲ ಸಾಕ್ಷಿದಾರನಿಗೆ ನಾವು ಮನಸ್ಸು ಅಂತ ಕರಿತೀವಿ. ಈ ಮೂಲ ಸಾಕ್ಷಿದಾರನಿಗೆ ನಾವು ಏನಂತ ಕರಿತೀವಿ? ಮನಸ್ಸು. ಈ ಮನಸ್ಸು ಎಲ್ಲಿರುತ್ತೆ? ನಿಮ್ಮೆಲ್ಲರಿಗೂ ಗೊತ್ತು, ಇವೆಲ್ಲ ಕ್ರಿಯೆಗಳ ಸಾಕ್ಷಿಯನ್ನು ನಾವು ಮನಸ್ಸು ಅಂತ ಕರಿತೀವಿ. ಈ ಮನಸ್ಸು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇವೆಲ್ಲದಕ್ಕೂ ಆಧಾರಭೂತ ಶಕ್ತಿ ಅಂತ ಒಂದಿರುತ್ತೆ, ಅದೇ ಪ್ರಾಣ. ಪ್ರಾಣ ಅಂದರೆ ಇವು ಕೆಲಸ ಮಾಡಬೇಕಾದ್ರೆ ಪ್ರಾಣ ಅಂತ ಒಂದಿರಲೇಬೇಕು. ಅದನ್ನು ನಾವು ಪ್ರಾಣ ಅಥವಾ ಪಂಚಪ್ರಾಣ ಅಂತ ಕರಿತೀವಿ. 5 ಪ್ರಾಣಗಳು ಇರ್ತವೆ. ಈ 5 ಪ್ರಾಣಗಳಿಗೆ ಒಂದೊಂದು ಅಸ್ಟೆಂಟ್ ಇರುತ್ತೆ, 10 ಪ್ರಾಣಗಳಾಗುತ್ತೆ. ದಶವಾಯು ಅಥವಾ ದಶಪ್ರಾಣ ಅಂತ ಕರಿತೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪ್ರಾಣಗಳು ಹೊರಗಡೆ ಹೊರಟೋದ್ರೆ ಅವನ್ನ ನಿರ್ಜೀವ, ಸತ್ತು ಹೋದ ಅಂತ ಕರಿತೀವಿ. ಅದೇ ನೋಡ್ರಿ, ಕೋಮಾನಲ್ಲಿರೋರಿಗೆ, ಯಾರೋ ಒಬ್ರು ಹಾಸ್ಪಿಟ್ಲಲ್ಲಿ ಕೋಮಾನಲ್ಲಿದ್ದಾರೆ, ಅವ್ರಿಗೆ ಕೈ ಎತ್ತಲಿಕ್ಕಾಗಲ್ಲ, ಕಾಲು ಅಲ್ಲಾಡಿಸ್ಲಿಕ್ಕಾಗಲ್ಲ, ಕೈ ಕದಲಿಸ್ಲಿಕ್ಕಾಗಲ್ಲ, ಕಣ್ಣಲ್ಲಿ ಮಾತಾಡ್ಲಿಕ್ಕಾಗಲ್ಲ, ಕಣ್ಣಲ್ಲಿ ಸನ್ನೆ ಕೂಡ ಅವರು ಮಾಡ್ಲಿಕ್ಕಾಗಲ್ಲ, ಬಾಯಲ್ಲಿ ಮಾತಾಡೋಕ್ಕಾಗಲ್ಲ, ಈ ಕಡೆ ಆ ಕಡೆ ತಲೆಯನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಅಂಥವ್ರನ್ನ ನಾವೇನಂತೀವಿ? ಜೀವಂತವಾಗಿದ್ದು ಸತ್ತೋಗಿರೋ ಥರ ಕಾಣಿಸ್ತಾರೆ ಅವರು. ಆದರೆ ಕೆಲವೊಂದು ಘಟನೆಗಳನ್ನು ನಾವು ಅವ್ರ ಮುಂದೆ ಹೇಳಿದಾಗ, ಅಥವಾ ಅವ್ರಿಗೆ ನಾವು ಯಾರೋ ಒಬ್ಬರು ಬೇಕಾಗಿರ್ತಾರೆ, ಬಹಳ ಪ್ರೀತಿ ಪಾತ್ರ ವ್ಯಕ್ತಿ, ಅವ್ರ ಮುಂದೆ ಹೋದಾಗ ಅವರು ಮಾತಾಡಲಿಕ್ಕೂ ಆಗಲ್ಲ, ಕೈಗಳು ಕಾಲುಗಳು ಏನೂ, ತಲೆ ಕಣ್ಣು ಏನೂ ಅಲ್ಲಾಡಿಸ್ಲಿಕ್ಕೂ ಆಗಲ್ಲ. ಆದರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಥವಾ ಅವ್ರ ಮುಖದಲ್ಲಿ ಮಂದಹಾಸ ಇರುತ್ತೆ. ಅಷ್ಟೇ ಬಿಟ್ಟರೆ ಇನ್ಯಾವುದೇ ಎಕ್ಸ್ಪ್ರೆಷನ್ ಅವರು ಮುಖದಲ್ಲಿ ಇರೋದಿಲ್ಲ. ಕೇವಲ ದುಃಖ ಇರುತ್ತೆ, ಇಲ್ಲ ಸಂತೋಷ ಇರುತ್ತೆ. ಅಷ್ಟು ಬಿಟ್ಟರೆ ಕಣ್ಣಲ್ಲಿ ನೀರು ಬರುತ್ತೆ ಏನಾದರೂ ದುಃಖ ಆಗಿದ್ರೆ ಅವ್ರಿಗೆ. ಯಾಕೆ ಅಂದರೆ ನೋಡ್ರಿ, ಅವ್ರದ್ದು ಭೌತಿಕ ಶರೀರ ಒಂದು, ಎರಡನೇದು ಸೂಕ್ಷ್ಮ ಶರೀರನೂ ಇರ್ತದೆ. ಇವಾಗ ಸ್ವಪ್ನಗಳಲ್ಲಿ ಓಡಾಡ್ತಿರಲ್ಲ ನೀವು, ಅದನ್ನು ಸೂಕ್ಷ್ಮ ಶರೀರ. ಈ ಎರಡೂ ಶರೀರಗಳಿಗೆ, ಭೌತಿಕ ಶರೀರ ಹಾಗೆ ಅಭೌತಿಕ ಶರೀರ, ಸ್ಥೂಲ ಶರೀರ ಅಥವಾ ಸೂಕ್ಷ್ಮ ಶರೀರ, ಎರಡೂ ಶರೀರಗಳಿಗೆ ಪ್ರಾಣನೇ ಆಧಾರ. ಈಗಲ್ಲಿ ಪ್ರಾಣನೂ ಇದೆ ನೋಡ್ರಿ, ಆಶ್ಚರ್ಯ ಅಂದರೆ ಪ್ರಾಣನೂ ಇದೆ. ಅದಕ್ಕೆ ಹೃದಯ ಬಡ್ಕೊಂತ ಇದೆ, ಇನ್ನು ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಅವ್ರ ಶರೀರದಲ್ಲಿ ರಕ್ತ ಚಲನ ಆಗುತ್ತೆ. ಆದರೆ ಅವ್ರು ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ, ಹಂಗಾದರೆ ಪ್ರಾಣ ಇದ್ದು ಎಲ್ಲ ಇದ್ದು ಅವ್ರು ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನೊಂದು ಯಾವುದಿರುತ್ತೆ? ಇನ್ನೊಂದು ಯಾವ ಶಕ್ತಿ ಇರುತ್ತೆ ನೋಡ್ರಿ? ಇಲ್ಲಿ ಇನ್ನೂ ಒಂದು ಶಕ್ತಿ ಇದೆ. ಅದೇನಪ್ಪ ಅಂತೀವಂದರೆ ಆತ್ಮಶಕ್ತಿ. ಆತ್ಮನೂ ಇದ್ದಾನೆ, ಆದರೆ ಅವ್ರು ಏನೇ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ, ಕೈಯಲ್ಲಾಡ್ಸೋಕ್ಕಾಗಲ್ಲ, ಕಾಲಾಡ್ಸೋಕ್ಕಾಗಲ್ಲ, ಯಾರ ಜೊತೆನೋ ಮಾತಾಡೋಕ್ಕಾಗಲ್ಲ. ಹಿಂಗಿರೋವಾಗ ಹಂಗಾದ್ರೆ ಪ್ರಾಣನೂ ಇದೆ, ಮನಸ್ಸು ಇದೆ, ಬುದ್ಧಿನೂ ಇದೆ, ಆದರೂ ಏನೂ ಮಾಡೋಕ್ಕಾಗಲ್ಲ ಅಂದರೆ ಹಂಗಾರೆ ಏನು ನಡೀತಾ ಇದೆ ಅಲ್ಲಿ? ಆತ್ಮ ಚೈತನ್ಯ ನೋಡ್ರಿ, ಇಲ್ಲೊಂದು ಚೈತನ್ಯ ಅಂತ ಒಂದು ಬಂದ್ಬಿಡ್ತೀಗ ನೋಡ್ರಿ. ಅವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ದಿದ್ರೆ ಅವರು ಎದ್ದು ಕೂತ್ಕೋತಾ ಇದ್ರು, ಓಡಾಡ್ತಾ ಇದ್ರು, ಮಾಡ್ತಾಯಿದ್ರು. ಈಗ ಅಲ್ಲಿ ಶಕ್ತಿ ಇಲ್ಲ. ಇದನ್ನು ಆತ್ಮ ಚೈತನ್ಯ ಅಂತೀವಿ. ಇಲ್ಲಿ ಆತ್ಮನೂ ಇದ್ದಾನೆ, ಜೀವನೂ ಇದ್ದಾನೆ, ಪ್ರಾಣನೂ ಇದೆ, ಮನಸ್ಸೂ ಇದೆ, ಬುದ್ಧಿ ಇದೆ, ಕೈ ಕಾಲು ಎಲ್ಲನೂ ಇದೆ, ಗಟ್ಟಿಯಾಗೂ ಇದೆ. ಆದರೆ ಅವ್ರು ಕೆಲಸ ಮಾಡೋಕ್ಕಾಗ್ತಿಲ್ಲ. ಇದನ್ನು ನಾವು ಶಕ್ತಿ ಅಂತ ಕರಿತೀವಿ. ಇದು ಶಕ್ತಿ ತತ್ವ. ಪಂಚ ಪ್ರಾಣಗಳು, ಅದರಲ್ಲಿ 10 ಪ್ರಾಣಗಳು ಎಲ್ಲವೂ ಇದೆ, ಕರೆಕ್ಟಾಗಿದೆ, ಆದರೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಆತ ಏನೂ ಎದ್ದು ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ, ಏನಿಲ್ಲ, ಅದನ್ನ ಕೋಮ ಅಂತೀವಿ. ನಮ್ಮನ್ನು ನೋಡ್ತಾನೆ, ಕಣ್ಣಲ್ಲಿ ನೀರು ಹಾಕ್ತಾನೆ, ಆದರೆ ಇದನ್ನು ಚೈತನ್ಯ, ಆತ್ಮ ಚೈತನ್ಯ ಅಥವಾ ಆತ್ಮಶಕ್ತಿ ಅಂತ ಕರೀತಾರೆ. ಒಂದು ವೇಳೆ ಈ ಆತ್ಮಶಕ್ತಿನೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಇಟ್ಕೊಬಿಡಿ, ಅವಾಗ ಏನಾಗ್ತಾನೆ? ಆತ್ಮ ಚೈತನ್ಯ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ಏನಾಗ್ತಾರೆ ಅಂದರೆ ಲಾಸ್ಟ್ಗೆ ಅವರು ಕಣ್ಣು ತೆಗೆದು ಕೂಡ ನೋಡಲ್ಲ. ನೆನ್ಪಿಟ್ಕೊಳ್ಳಿ, ಕಣ್ಣಲ್ಲೂ ನೀರು ಬರಲ್ಲ, ನೆನ್ಪಿಟ್ಕೊಳ್ಳಿ. ಆ ಎಕ್ಸ್ಪ್ರೆಷನ್ನು ಇಲ್ದರಾಗ್ಬಿಡುತ್ತೆ. ಟೋಟಲಾಗಿ ಕಣ್ಣು ಮುಚ್ಕೊಬಿಡ್ತಾರೆ, ಅಥವಾ ಕಣ್ಣು ತಗೊಂಡಿದ್ರೆ ಹಂಗೇ ಇರ್ತಾರೆ, ಯಾರು ಏನು ಮಾಡಿದ್ರು ಎಕ್ಸ್ಪ್ರೆಷನ್ ಇರಲ್ಲ. ಇದನ್ನು ಈ ಬದುಕಿದ್ದು ಸತ್ತಂಗೆ, ಅದು ಒಂಥರ ಜೀವಂತ ಶವ ಅಂತ ಕರಿತೀವಿ. ಆದರೂ ಬದುಕಿರ್ತಾರೆ. ಆದರೆ ಈಗ ಏನಿರ್ತದೆ ಅವರಲ್ಲಿ? ಎಲ್ಲವೂ ಡೆಡ್ ಆಗಿರುತ್ತೆ, ಕ್ರಿಯಾಶೀಲವಾಗಿರಲ್ಲ ಅವರು. ವಿಷ್ಣು ಶಕ್ತಿ, ಕ್ರಿಯಾಶಕ್ತಿಯಲ್ಲಿ ವೀಕ್ ಆಗಿರುತ್ತೆ.
ಆದರೆ ಸೃಷ್ಟಿ ಶಕ್ತಿ ಇರುತ್ತೆ, ಬ್ರಹ್ಮನ ಶಕ್ತಿ ಇರುತ್ತೆ. ಅಂದರೆ ಅವ್ರು ಹುಟ್ಟಿದ್ದಾರೆ, ಜೀವಂತವಾಗಿದ್ದಾರೆ, ಶರೀರ ಇದೆ, ಅವರೇನು ಸತ್ವಾಗಿಲ್ಲ. ಆದರೆ ಕ್ರಿಯಾಶಕ್ತಿ ಅಂತ ಒಂದಿದೆಯಲ್ಲ, ಅದು ಕೆಲಸ ಮಾಡ್ತಾ ಇಲ್ಲ. ಹಂಗಂತ ಅವ್ರು ನಾಶನೂ ಆಗಿಲ್ಲ. ಏನು ನಾಶ ಆಗಿದ್ದಾರಾ, ಸತ್ವಾಗಿದ್ದಾರಾ? ಇಲ್ಲ, ಬದುಕಿದ್ದಾರೆ. ಆದರೆ ಕೆಲಸ ಮಾಡೋಕ್ಕಾಗಲ್ಲ. ಅದನ್ನು ಕ್ರಿಯಾಶಕ್ತಿ ಡೆಡ್ ಆಗಿರುತ್ತೆ. ಇದಕ್ಕೆ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅವರ ದಯೆ ದಾಕ್ಷಿಣ್ಯ ಕೃಪೆ ಬೇಕಾಗಿರುತ್ತೆ. ಓಕೆನಾ? ಇದೊಂದಾಯ್ತು. ಈಗ ಪ್ರಾಣ ಹೋಗಿದೆಯಾ ಅಂದರೆ ಇಲ್ಲ, ಹೋಗಿಲ್ಲ, ಇದೆ. ಹಂಗಾರೆ ಪ್ರಾಣ ಯಾವಾಗ ಹೋಗುತ್ತೆ? ಹೋಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ಈಗ ಪೂರ್ತಿಯಾಗಿ ಡೆಡ್ ಆಗಿದ್ದಾರೆ ಅವರು, ಆದರೆ ಇನ್ನೂ ಪ್ರಾಣ ಇದೆ, ಹೃದಯ ಹೊಡ್ಕೊತಾ ಇದೆ. ಬ್ರೈನ್ ಏನೋ ಅಷ್ಟು ಕೆಲಸ ಮಾಡ್ತಾ ಇಲ್ಲ, ಎಲ್ಲವೋ ವೀಕ್ ಆಗಿದೆ. ಈಗ ಅವರು ಸಂಪೂರ್ಣವಾಗಿ ಪ್ರಾಣ ಹೊರಟುಬಿಟ್ರೆ ಯಾವ ರೀತಿ ಹೋಗುತ್ತೆ? ಒಂದು ಶರೀರದಲ್ಲಿ 11 ದ್ವಾರಗಳಿರುತ್ತೆ. ಮೇಯ್ನ್ 9 ದಾರ ತಗೊಳ್ತಾರೆ. 9 ದ್ವಾರ ಅಂದರೆ 9 ಬಾಗಿಲುಗಳು. ಉದಾಹರಣೆಗೆ ನಮ್ಮ 2 ಕಿವಿಗಳು, ಮೂಗು, ಕಣ್ಣು, ಬಾಯಿ, ಅನಂತರ ಒಕ್ಕಳು, ಆಮೇಲೆ ಗುಪ್ತಾಂಗಗಳು, ಇವು ದ್ವಾರಗಳು. ಒಬ್ಬ ಮನುಷ್ಯ ಸತ್ತು ಹೋದರೆ ಕಿವಿಯಿಂದ ನೀರು ಬಂದು ಸತ್ತೋಗಿರ್ತಾನೆ, ಅಥವಾ ಕಣ್ಣುಗಳಿಂದ ನೀರು ಬಂದು ಸತ್ತೋಗಿರ್ತಾನೆ, ಅಥವಾ ಮೂಗಿಂದ ನೀರು ಬಂದು ಅಥವಾ ರಕ್ತ ಬಂದು ಸತ್ತೋಗಿರ್ತಾನೆ. ಹಾಗೆ ಬಾಯಿಂದ ಜೊಲ್ಲು ಸುರಿಸ್ಕೊಂಡು ಅಥವಾ ರಕ್ತ ಬಂದು ಸತ್ತೋಗಿರ್ತಾರೆ. ಹಾಗೆ ಗುಪ್ತಾಂಗಗಳಲ್ಲೂ ಅವರು ಪ್ರಾಣ ಬಿಟ್ಟು ಸತ್ತೋಗಿರ್ಬೋದು. ಒಟ್ಟಿನಲ್ಲಿ ನಮಗೆ ಒಂದು ಸೂಚನೆ ಇದ್ದೇ ಇರುತ್ತೆ. ಪ್ರಾಣಿಗಳು ನೋಡಿ ಸತ್ತು ಹೋದಾಗ ಅವು ಗಂಜಲು ಹೊಡ್ಕೊಂಡು ಹುಚ್ಚ ಹೊಯ್ಕೊಂಡು ಸತ್ತೋಗಿರ್ತವೆ, ಅಥವಾ ಸಗಣಿ ಹಾಕೊಂಡು ಸತ್ತೋಗಿರ್ತವೆ ಪ್ರಾಣಿಗಳು. ಅದೇ ರೀತಿ ಮಲಮೂತ್ರಗಳನ್ನು ಮಾಡ್ಕೊಂಡು ಮನುಷ್ಯ ಸತ್ತೋಗಿರ್ತಾರೆ. ನೆನಪಿಟ್ಕೊಳ್ಳಿ, ಪ್ರಾಣಿಗಳು ಯಾವುದೋ ಒಂದು ವಾರದಲ್ಲಿ ಈ ರೀತಿ ಆಚೆ ಹೋಗುತ್ತೆ. ಇದು ದಶವಾಯುಗಳು. ಆದರೆ ಯೋಗಿಗಳು, ತಪಸ್ವಿಗಳು 3ನೇ ಕಣ್ಣಿರುತ್ತೆ, ರುದ್ರ ನೇತ್ರ, 2 ಕಣ್ಣುಗಳ ಮಧ್ಯೆ ಹಣೆ ಮೇಲೆ, ಅದರಿಂದ ಪ್ರಾಣ ಬಿಟ್ಕೊಳ್ತಾರೆ ಅವರು. ಯಾರೋ ಯೋಗಿಗಳು, ತಪಸ್ವಿಗಳು. ಅಥವಾ ತನ್ನ ತಲೆ ಮೇಲೆ, ನೆತ್ತಿ ಮೇಲೆ, ಹಣೆಯ ಮೇಲೆ, ಅಂದರೆ ತಲೆ ಇರುತ್ತಲ್ಲ, ತಲೆಯ ಮೇಲೆ ಮೇಲ್ಭಾಗದಲ್ಲಿ, ಅಲ್ಲಿಂದ ಬ್ರಹ್ಮರಂಧ್ರ ಅಂತೀವಿ, ಅಲ್ಲಿಂದ ಕೂಡ ಪ್ರಾಣ ಆಚೆ ಕಡೆ ಹೊರಟಾಗ್ತಾರೆ. ಇದನ್ನು ಮೋಕ್ಷ ಅಂತಾರೆ, ಸಮಾಧಿ ಅಂತಾರೆ. ಇವರು ಸಾಯೋದಿಲ್ಲ, ಮತ್ತೆ ಇಷ್ಟ ಬಂದಾಗ ಬಂದು ಅದೇ ಶರೀರದಲ್ಲಿ ಸೇರ್ಕೋತಾರೆ. ಆದರೆ ಮಾಮೂಲಿ ಮನುಷ್ಯರಿಗೆ ಹಂಗಲ್ಲ. ಈಗಾಗಲೇ ನೋಡಿದ್ರಲ್ಲ, ಕೋಮಾಗ ಹೊರಟೋಗ್ಬಿಟ್ರೆ ಮತ್ತೆ ವಾಪಸ್ ಬರಲ್ಲ, ಬಂದರೂ ಬರ್ಬೋದು. ಆದರೆ ಸತ್ತು ಹೋದರೆ ಯಾರು ವಾಪಸ್ ಬರಲ್ಲ. ನೀವು ಅವಾಗಲೂ ಬಂದರೂ ಬರ್ಬೋದು ಅಂತೀರ. ಕೆಲವರೆಲ್ಲ ಹೃದಯ ನಿಂತಾಗಿರುತ್ತೆ, ಉಸಿರಾಟ ನಿಂತಾಗಿರುತ್ತೆ, ಸ್ಮಶಾನಕ್ಕೂ ಎತ್ಕೊಂಡು ಹೋಗಿರ್ತಾರೆ, ಮತ್ತು ಅವ್ರ ಬದುಕಿ ಎದ್ದು ಕೂತ್ಕೊಬಿಡ್ತಾರೆ. ಹಂಗೆಲ್ಲ ಘಟನೆಗಳಾಗಿದೆ ಅಂತಾರೆ. ಆದರೆ ಅದು ನಿಜವಾಗ್ಲೂ ಸತ್ವಾಗಿದ್ರು ಅಥವಾ ಬರೀ ಆಕ್ಟಿಂಗ್ ಮಾಡಿದ್ರು ಯಾರು ಗೊತ್ತು, ಅದು ಬೇರೆ ವಿಚಾರ ಬಿಡಿ. ಒಟ್ಟಿನಲ್ಲಿ ನಮ್ಮ ಪ್ರಾಣಗಳು ಹತ್ತಿರುತ್ತೆ, ಯಾವುದೋ ಒಂದು ದ್ವಾರದಲ್ಲಿ ಹೋಗುತ್ತೆ. ಈ ರೀತಿ ದ್ವಾರಗಳಲ್ಲಿ 11 ದ್ವಾರ ಟೋಟ್ಲಾಗಿ ಲೆಕ್ಕ ಮಾಡ್ಕೊಳ್ಳಿ ನೀವು. ಹಣೆ ನೆತ್ತಿಯ ಮೇಲೆ, ತಲೆಯ ಮೇಲೆ ಒಂದಿರುತ್ತೆ ದ್ವಾರ, 2 ಕಣ್ಣುಗಳ ಮಧ್ಯೆ ರುದ್ರನೇತ್ರ ಇರುತ್ತೆ, ಆಮೇಲೆ 2 ಕಣ್ಣುಗಳಿರುತ್ತೆ, 2 ಕಿವಿಗಳಿರುತ್ತೆ, 2 ಮೂಗು ಒಳ್ಳೆಗಳಿರುತ್ತೆ, ಬಾಯಿ ಒಂದಿರುತ್ತೆ, ಒಕ್ಕಳೊಂದಿರುತ್ತೆ, ಕೆಳಗಡೆ ಗುಪ್ತಾಂಗಗಳಿರುತ್ತೆ. ಇಷ್ಟು ದ್ವಾರಗಳು. ಓಕೆನಾ? ಯಾವುದೋ ಒಂದು ದ್ವಾರದಲ್ಲಿ ಬಿಡ್ತಾರೆ. ಆದರೆ ಯೋಗಿಗಳು, ತಪಸ್ವಿಗಳು ಯಾರಾದರೂ ಸಾಧನೆ ಮಾಡಿದ್ರೆ, ಸಪ್ತಚಕ್ರ ಕುಂಡಲನೇ ಸಾಧನೆ ಮಾಡಿದ್ರೆ, ಅವರು ತಮ್ಮ ತಲೆ ಮೇಲೆ ಬ್ರಹ್ಮರಂಧ್ರ ಅಂತ ಇರುತ್ತೆ, ತಲೆ ಮೇಲೆ ಪರಬ್ರಹ್ಮರಂಧ್ರ, ಅದ್ರ ಮೂಲಕ ಅವರು ಹೊರಗಡೆ ಹೋಗ್ತಾರೆ. ಅದನ್ನು ಮೋಕ್ಷ ಅಂತಾರೆ. ಅಂದರೆ ಅವರು ಹೊರಗಡೆನೂ ಇರ್ತಾರೆ, ಶರೀರದಲ್ಲಿರ್ತಾರೆ, ಎಲ್ಲ ಕಡೆ, ಎಲ್ಲ ಪ್ರಾಣಿಗಳಲ್ಲಿ, ವಸ್ತುಗಳಲ್ಲೂ ಕೂಡ ಅವರು ಇರ್ತಾರೆ. ಇಂಥವ್ರನ್ನ ಪರಬ್ರಹ್ಮ ಸ್ವರೂಪರು, ಮೋಕ್ಷ ಪಡೆದಿದ್ದಾರೆ, ಸಜೀವವಾಗಿ ಶರೀರ ಬಿಡ್ತಾರೆ ಅವರು. ಇದನ್ನು ಸಮಾಧಿ ಅಂತ. ಆಮೇಲೆ ಆ ಶರೀರನ ಒಂದು ಹಳ್ಳ ತೋಡಿ ಅಲ್ಲಿ ಒಂದು ಸಮಾಧಿ ಮಾಡಿ ಅಲ್ಲಿ ಇಡ್ತಾರೆ. ಗುರುಗಳದ್ದು ಮೇಲೆ ಬಂಡೆ ಎಳೆದು ಬಿಡ್ತಾರೆ, ಕರ್ಪೂರ, ಸುಗಂಧ ದ್ರವ್ಯಗಳು, ಗಂಧ ಎಲ್ಲ ಇಟ್ಟು ಒಳಗಡೆ ಸ್ಮಶಾನದಲ್ಲಿ. ಅದು ಸ್ಮಶಾನ ಅನ್ನಲ್ಲ, ಗುರುಗಳ ಸಮಾಧಿ ಅಂತಾರೆ. ಇಷ್ಟು ಇದರ ಬಗ್ಗೆ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಪ್ರಾಣಗಳ ಬಗ್ಗೆ, ಪ್ರಾಣ ಯಾವ ರೀತಿ ಹೋಗುತ್ತೆ ಅಂತ. ಕೆಲವು ಆಕ್ಸಿಡೆಂಟ್ಗಳಲ್ಲಿ ಹೋಗ್ಬೋದು, ಶರೀರದಿಂದ ಆಚೆ ಹೊರಟೋಗುತ್ತೆ. ಕೆಲವರು ನೇಣಾಕೊಂಡು ಹೊರಟೋಗ್ತಾರೆ, ಕೆಲವರು ಅವ್ರನ್ನ ಸಾಯಿಸ್ತಾರೆ, ಅಥವಾ ಆಯುಸ್ ಮುಗಿದು ಆ ಯಮಧರ್ಮನೋ ಆ ಮಹಾಕಾಲನೋ ಯಾರೋ ಒಬ್ಬರು ಅವ್ರ ಪ್ರಾಣ ತಗೊಳ್ತಾರೆ. ಆಗ ನಾವು ಹಾರ್ಟ್ ಅಟ್ಯಾಕ್ ಆಯಿತು ಸತ್ತೋದ, ಏನೋ ಕಿಡ್ನಿ ಪ್ರಾಬ್ಲಮೋ ಸತ್ತೋದ, ಶರೀರದಲ್ಲಿ ಏನೋ ಪ್ರಾಬ್ಲಮೋ ಸತ್ತೋದ, ಇನ್ನೇನೋ ರೋಗ ಬಂತು ಸತ್ತೋದ, ಯಾರೋ ಕೊಲೆ ಮಾಡಿದ್ರು ಸತ್ತೋದ, ನೇಣಾಕೊಂಡ್ರು ಸತ್ತೋದ, ಈ ರೀತಿ ನಾವು ಹೇಳ್ತೀವಿ. ಆದರೆ ಪ್ರಾಣಗಳು ಹಿಂಗೆ ಬಿಡ್ತವೆ ಅನ್ನೋದನ್ನು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಇದು ಪ್ರಾಣ ಹೇಗೆ ಹೊರಗಡೆ ಹೋಗುತ್ತೆ, ಯೋಗಿಗಳಿಗೆ ಮನುಷ್ಯರಿಗೆ ಏನು ವ್ಯತ್ಯಾಸ, ಇಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಸಾಯದೇ ಇರ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನು ನೋಡೋಣ, ಸಾವನ್ನು ಗೆಲ್ಲಲಿಕ್ಕೆ ಸಾಧ್ಯನಾ ನೋಡೋಣ. ಓಕೆನಾ? ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.